ಇವಾಗ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಜಸ್ಟ್ 5 days ಮಾತ್ರ ಆಡ್ತಾರೆ. ಬಟ್ ಬ್ಯಾಕ್ ಇನ್ ಟೈಮ್ ದೇರ್ ಇಸ್ ನೋ ಲಿಮಿಟ್ ಅಂದ್ರೆ ನೀವು ನಂಬ್ತೀರಾ? ಈ ಸ್ಟೋರಿ ಬಂದ್ಬಿಟ್ಟು ದ ಲಾಂಗೆಸ್ಟ್ ಟೆಸ್ಟ್ ಮ್ಯಾಚ್ ಎವರ್ ಪ್ಲೇಡ್ ಇನ್ ಕ್ರಿಕೆಟ್ ಹಿಸ್ಟ್ರಿ. ಬಟ್ ಸ್ಟಿಲ್ ಈ ಮ್ಯಾಚ್ ಅಲ್ಲಿ ಯಾರು ಕೂಡ ಗೆದ್ದೇ ಇಲ್ಲ. ಬ್ಯಾಕ್ ಇನ್ 1930 ಇಂಗ್ಲೆಂಡ್ ಟೀಮ್ ಟೂರ್ ಮಾಡುತ್ತೆ ಸೌತ್ ಆಫ್ರಿಕಾಗೆ. ಆ ಟೈಮ್ ಅಲ್ಲಿ ಟೆಸ್ಟ್ ಮ್ಯಾಚ್ ಅಲ್ಲಿ 5 days ರೂಲ್ ಅನ್ನೋದು ಇರ್ಲೇ ಇಲ್ಲ. ಮ್ಯಾಚ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂಟಿಲ್ ಟೀಮ್ ವಿನ್ ಆಗೋವರೆಗೂ. ಈ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಫಸ್ಟ್ ಇನ್ನಿಂಗ್ಸ್ ಬ್ಯಾಟ್ ಮಾಡಿ 530 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅಂಡ್ ಇಂಗ್ಲೆಂಡ್ ಕೂಡ ಫಸ್ಟ್ ಇನ್ನಿಂಗ್ಸ್ ಬ್ಯಾಟ್ ಮಾಡಿ 316 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅಂಡ್ ಅಗೇನ್ ಸೌತ್ ಆಫ್ರಿಕಾ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟ್ ಮಾಡಿ 480 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸೊ ಇವಾಗ ಬರೋದು ಟ್ವಿಸ್ಟ್ ಅಂದ್ರೆ, ಈ ಮ್ಯಾಚ್ ಏನಾದ್ರು ಇಂಗ್ಲೆಂಡ್ ಗೆಲ್ಬೇಕಂದ್ರೆ 696 ನ ಸ್ಕೋರ್ ಮಾಡಬೇಕಾಗಿರುತ್ತೆ. ಇಂಗ್ಲೆಂಡ್ ಗೆ ಜಸ್ಟ್ 42 ರನ್ಸ್ ಬೇಕಾಗಿರುತ್ತೆ ವಿನ್ ಆಗೋಕೆ. ಬಟ್ ಗೇಮ್ ಎಂಡ್ ಆಗುತ್ತೆ ನಾಟ್ ಬಿಕಾಸ್ ಆಫ್ ಕ್ರಿಕೆಟ್, ಪಿಚ್, ವೆದರ್ ಅದ್ಯಾವುದಕ್ಕೂ ಅಲ್ಲ, ಬಟ್ ಬಿಕಾಸ್ ಆಫ್ ಶಿಪ್ ಶೆಡ್ಯೂಲ್ ಇಂದ. 1939 ಅಲ್ಲಿ ಯಾವುದೇ ಫ್ಲೈಟ್ಸ್ ಇರಲ್ಲ, ಅದಕ್ಕೋಸ್ಕರ ಇಂಗ್ಲೆಂಡ್ ಪ್ಲೇಯರ್ ಶಿಪ್ ಅಲ್ಲೇ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಸೊ ಶಿಪ್ ಶೆಡ್ಯೂಲ್ ನ ಚೇಂಜ್ ಮಾಡಕ್ ಆಗದಿರ ಮ್ಯಾಚ್ ನ ಸ್ಟಾಪ್ ಮಾಡ್ಬೇಕಾಗಿ ಬರುತ್ತೆ. ಸೊ ಈ ಮ್ಯಾಚ್ ಟೋಟಲ್ 10 days ನಡೆಯುತ್ತೆ. 10 days ಗೆ ಮ್ಯಾಚ್ ಸ್ಟಾಪ್ ಆಗುತ್ತೆ. ಸೊ ಇದಕ್ಕೋಸ್ಕರ ಇದನ್ನ ಲಾಂಗೆಸ್ಟ್ ಟೆಸ್ಟ್ ಮ್ಯಾಚ್ ಎವರ್ ಪ್ಲೇಡ್ ಅಂತ ಕರೀತಾರೆ. ಏನ್ ಕ್ರೇಜಿ ರೀಸನ್ ಅಲ್ಲ? ನಿಮ್ಗೇನಾದ್ರೂ ಈ ಇನ್ಫಾರ್ಮೇಶನ್ ಹೊಸದಾಗಿ ಗೊತ್ತಿದ್ರೆ ಮಿಸ್ ಮಾಡಿದಿರ ಒಂದ್ ಲೈಕ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಫ್ರೆಂಡ್ಗೂ ಶೇರ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಕರ ಮಿಸ್ ಮಾಡಿದಿರ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.